ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸ್ಯಾಟರ್ಡೇ, ನಿನ್ನೆ ಶುಕ್ರವಾರ ಹನುಮ ಜಯಂತಿ. ಅಂದರೆ ಸ್ಪೆಷಲ್ಲಾಗಿ ಏನು ಪೂಜೆ ಮಾಡ್ಕೊಳ್ಳಿಲ್ಲ, ಮಾಮೂಲಿ ಮನೆ ಪೂಜೆ. ಅದಕ್ಕೆ ಅದೇನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತು ಬೆಳಗ್ಗೆ ಟಿಫನ್ಗೆ ಪೂರಿ ಮತ್ತು ಇದ್ಕದ ಬೇಳೆ ಸಾಂಬಾರು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಪೂರಿ ಸಾಫ್ಟಾಗಿದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡೋಣ, ಇವತ್ತು ಡೈಲಿ ಬ್ಲಾಗ್ ಆಗಿರುತ್ತೆ ಅಷ್ಟೇ. ಇದು ಶುಕ್ರವಾರದ ಹನುಮ ಜಯಂತಿ ದಿನದ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು 6-6:30 ಹೊತ್ತಿಗೆ ದೇವಸ್ಥಾನಕ್ಕೆ ಹೊರಟಿದ್ವಿ. ನಾವು ಎಲ್ಲ ಹಸ್ಬೆಂಡು ಕೆಲಸಕ್ಕೆ ಹೋಗಿದ್ದರಿಂದ ಅವರೇನು ಬಂದಿರಲಿಲ್ಲ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ ಏರೋಹಳ್ಳಿ ಆಂಜನೇಯನ ಟೆಂಪಲು ಹತ್ರ ಆಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ವಿ. ತುಂಬ ಜನ ಮತ್ತು ತುಂಬ ಚೆನ್ನಾಗಿ ಕೂಡ ಅಲಂಕಾರ ಮಾಡಿದರು. ಪೂರ್ತಿ ಜನ ಇದ್ದಿದ್ದರಿಂದ ಫುಲ್ಲು ಡಿಟೇಲಿಂಗಾಗಿ ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ. ಬಟ್ ಔಟ್ಸೈಡ್ ಇರ್ಬೋದು, ಒಳಗಡೆ ಇರ್ಬೋದು, ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲೆಲ್ಲಿ ಆಂಜನೇಯನ ದೇವಸ್ಥಾನಗಳಿದೆ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ರಶ್ ಇದ್ದರು. ಕ್ಯೂ ಮೇಲೆ ಜನನ ಬಿಡ್ತಾಯಿದ್ರು, ಅಂದರೆ ಬೇಗ ಪಾಸ್ ಆಗ್ತಿದ್ರು. ಅದರಿಂದ ನಮಗೆ ಗೊತ್ತಾಗಲಿಲ್ಲ. ದೇವ್ರ ದರ್ಶನನ ಜಾಸ್ತಿ ಹೊತ್ತು ನಿಂತು ನೋಡೋಕ್ಕಾಗಲಿಲ್ಲ. ಮಂಗಳಾರತಿ ತೊಗೊಂಡು ಒಂದು 2 ನಿಮಿಷ ದೇವ್ರನ್ನ ಪೂಜೆ ಮುಗಿಸ್ಕೊಂಡ್ವಿ. ಅದಷ್ಟು ಹನುಮ ಜಯಂತಿ ಕ್ಲಿಪ್ಪಿಂಗ್ಸ್ ಆಗಿತ್ತು ಅಷ್ಟೇ. ಇದು ಶನಿವಾರದ ವಿಡಿಯೋ. ಅದಷ್ಟು ಹನುಮ ಜಯಂತಿದ ಕ್ಲಿಪ್ಪಿಂಗ್ಸ್ ಆಗಿತ್ತು. ಶನಿವಾರ ಬೆಳಗ್ಗೆನೇ ಇದ್ಕದ ಬೇಳೆ ಸಾಂಬಾರು ಮಾಡಿದೆ. ಅದಕ್ಕೆ ಪೂರಿ ಕಾಂಬಿನೇಷನ್ ಆಗಿ ಪೂರಿ ಮಾಡ್ಕೊಂಡಿದ್ದೆ. ಇದ್ಕದ ಬೇಳೆ ಸಾರು ತುಂಬಾ ಚೆನ್ನಾಗಾಗಿತ್ತು. ಅಂದರೆ ಸ್ವಲ್ಪ ನಾನು ಗೋಡಂಬಿ ಅರೆದು ಸ್ವಲ್ಪ ತಿಕ್ಕಾಗಿ ಮಸಾಲ ಇಟ್ಟು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. 2 ಕಾಂಬಿನೇಷನ್ ಮೋಸ್ಟ್ ಎಲ್ಲರಿಗೂ ಫೇವ್ರೆಟ್. ದೋಸೆಗಿರ್ಬಹುದು ಮತ್ತು ಪೂರಿಗಿರ್ಬೋದು, ಚಪಾತಿಗಿರ್ಬೋದು, ಎಲ್ಲದಕ್ಕೂ ಹೊಂದುತ್ತೆ ಇದ್ಕದ ಬೇಳೆ ಸಾರು. ನನಗಂತೂ ತುಂಬಾ ಇಷ್ಟ. ಹಸಿ ಕಾಳುಗಳ ಸಾರು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾನಂತೂ ಹಸಿ ಕಾಳುಗಳ ಸೀಸನಲ್ಲಿ ಎಲ್ಲ ಥರದ ಅಡುಗೆಗಳನ್ನೂ ಮಾಡಿಬಿಡ್ತೀನಿ. ಅಂದರೆ ಹಸಿ ಕಾಳು ಹಾಕಿ ಬಾತ್, ಟೊಮೊಟೊ ಬಾತ್ ಪಲಾವ್, ಯಾವುದೇ ರೀತಿ ಬಾತ್ಗಳಾಗಿರಬಹುದು, ಉಪ್ಪಿಟ್ಟಾಗಿರ್ಬೋದು, ಸಾರಾಗಿರ್ಬೋದು, ಉಪ್ಸಾರಾಗಿರ್ಬೋದು, ಹುಳಿ ಸಾರಾಗಿರ್ಬೋದು, ಎಲ್ಲ ರೀತಿಯೂ ಅಡುಗೆಯಲ್ಲೂ ಮಾಡ್ಕೊಂಬಿಡ್ತೀನಿ. ನನಗಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ತೊಗರಿ ಕಾಳಾಗಿರ್ಬೋದು, ಇದ್ಕದ ಬೇಳೆ ಅಂದರೆ ಅವರೆಕಾಯಿ ಆಗಿರ್ಬೋದು. ನಂಗೆ ಹಸಿ ಕಾಳುಗಳಂದರೆ ಟೋಟಲಿ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಒಂದು 6-6:15 ಆಗಿತ್ತು. ಬಾಗಿಲಿಗೆಲ್ಲ ನೀರು ಹಾಕಿ ಲೈಟ್ ಆನ್ ಮಾಡಿ, ಅವಳು ಏನಾದರೂ ಬೇಕು ಅಂತ ತುಂಬಾ ಹಠ ಮಾಡ್ತಿದ್ಲು, ಕಿಂಡರ್ ಜಾಯ್ ಬೇಕು ಅಂತ. ಬಟ್ ನನಗೆ ಅಷ್ಟು ಕಿಂಡರ್ ಜಾಯ್ ಅಷ್ಟು ವರ್ತ್ ಅನ್ಸಲ್ಲ, ಮತ್ತು ನಂಗೆ ಕೊಡ್ಸೋದಕ್ಕೂ ಅಷ್ಟು ಇಷ್ಟ ಆಗಲ್ಲ. ಮತ್ತು ಅದೇನು 2 ಬಾಲ್ ಇರುತ್ತೆ, ಒಂದು ಯಾವುದೋ ಚಿಕ್ಕ ಟಾಯ್ ಇರುತ್ತೆ, ಅದಕ್ಕೆ 50 ರೂಪೀಸ್ ಕೊಟ್ಟು ಕೊಡಿಸ್ಬೇಕಾ ಅಂತ ಹೇಳಿ ಅರ್ಥ ಮಾಡಿಸಿ, ಅದರಲ್ಲೆಲ್ಲ ಹುಳ ಇರುತ್ತೆ ಅಂತ ಹೇಳಿ ಕೊನೆಗೆ ಲಾಲಿಪಾಪ್ ಕೊಡಿಸ್ದೆ. ಅವಳು ತಿಂತಾಯಿದ್ರೆ ತೆಗೆದು ಬಾಯಿಗೆ ಇಟ್ಕೊತಾನೆ. ಮಕ್ಕಳಿಗೆ ಸ್ವೀಟ್ ಕಂಡ್ರೆ ಅದೆಷ್ಟು ಇಷ್ಟ ಆಗುತ್ತೆ ಅಂದರೆ, ಮುಂಚೆ ಗಾದೆನೇ ಇದೆ, ನಮ್ಮಮ್ಮ ಎಲ್ಲ ಹೇಳ್ತಿದ್ರು, ಮಕ್ಕಳಿಗೆ ಸಿಹಿ ತೋರಿಸ್ಬೇಡ, ಗಂಡನಿಗೆ ಗಂಟು ತೋರಿಸ್ಬೇಡ ಅಂತ. ಅದು ನನಗೆ ಈಗೀಗ ಸತ್ಯ ಅಂತ ಅನ್ನಿಸ್ತಿದೆ. ಒಂದು ಸ್ವಲ್ಪ ಸಿಹಿ ತೋರಿಸಿ ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತವೆ. ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಇದು ಸಂಡೇ ಮಾರ್ನಿಂಗ್ ವಿಡಿಯೋ. ಬೆಳಗ್ಗೆ ಎದ್ದು ಹಸ್ಬೆಂಡ್ ಯಾವುದೋ ಬೀಗ್ರೂಟ ಇದೆ ಅಂತ ಹೊರಟ್ರು. ಮತ್ತು ಗಾಡಿ FC ಬಿಟ್ಟಿದ್ರು. FC ಮೀನ್ಸ್ ಅಂದರೆ ಸರ್ವೀಸ್ ಬಿಟ್ಟಿದ್ರು. FC ಬಂದಿದೆ, 5 ವರ್ಷ ಆಯಿತು, ಮಾಡಿಸ್ಬೇಕಿತ್ತು. ಅದಕ್ಕೆ ಸ್ವಲ್ಪ ಗಾಡಿನೆಲ್ಲ ಸರ್ವಿಸ್ ಮಾಡಿಸಿ ಸೀಟ್ ಕವರೆಲ್ಲ ಚೇಂಜ್ ಮಾಡಿಸ್ಬೇಕು ಅಂತ ಸರ್ವಿಸಿಗೆ ಬಿಟ್ಟಿದ್ರು. ಅದಕ್ಕೆ ಇನ್ನೇನು ಒಬ್ಬಳೇ ಇರ್ತೀನಲ್ಲ ಅಂತ ಅಮ್ಮನ ಮನೆಗೆ ಬಂದಿದ್ದೆ. ಮಣ್ಣಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾಯಿದ್ದೆ. ನಾನು ಬಿಟ್ಬಿಟ್ಟಿದ್ದೆ. ಆ ಥರ ಇಂಡಿಪೆಂಡೆಂಟಾಗಿ ಬಿಟ್ಟರೆ ಅವಕ್ಕೆ ಆದ ಓನ್ ಪ್ಲೇ ಮತ್ತು ಅವ್ರದ್ದೇ ಆದ ಸ್ವಂತಿಕೆಯಲ್ಲಿ ಆಟ ಆಡ್ತಿರ್ತವೆ. ಆಮೇಲೆ ಸ್ನಾನ ಮಾಡಿಸಿದ್ರೆ ಆಯಿತು ಅಂತ ಆಟ ಆಡೋದು ಬಿಟ್ಬಿಟ್ಟಿದ್ದೆ. ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲನೂ ಪ್ಯಾಸೇಜ್ ತುಂಬ ಆಡಿಕೊಂಡು ನಗ್ನಗ್ತಾ ಎಲ್ಲೋ ಬಿಟ್ಬಿಟ್ಟಿದ್ದಾರೆ ನನ್ನ ಅಂತ ಆರಾಮಾಗಿ ಆಟ ಆಡ್ಕೊಂಡಿದ್ದೆ. ಅಮ್ಮ ನಾನು ಬರೋಷ್ಟೊತ್ತಿಗೆ ಚಿಕನ್ ಸಾಂಬಾರೇನೋ ಮಾಡಿದರು. ಅಂದರೆ ನಾನು ಬಂದಾಗ 1-1:15 ಆಗಿತ್ತು ಮಧ್ಯಾಹ್ನ. ಇದ್ಕದ ಬೇಳೆ ಹಾಕಿ
ಚಿಕನ್ ಸಾಂಬಾರೇನೋ ಮಾಡಿದರು. ಫಾರಮ್ ಕೋಳಿ ಏನೋ 1.5 kg ಏನೋ ಇತ್ತಂತೆ. ಬಟ್ ನನಗೆ ಅಷ್ಟು ಇದ್ಕದ ಬೇಳೆ ಕಾಳು ಹಾಕಿ ಸಾಂಬಾರು ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತಿಂದೆ. ಅವನಿಗೂ ಸರಿ ಮಾಡಿ ತಿನ್ನಿಸ್ದೆ. ನೋಡ್ತಾ ಸಂಜೆ ಆಗೇ ಹೋಯಿತು. ಮನೆಯವರು ಸರ್ವಿಸ್ ಮುಗಿಸ್ಕೊಂಡು ಕಾರ್ ತೊಗೊಂಬಂದಿದ್ರು. ಸರ್ವಿಸ್ ಮಾಡಿಸ್ಕೊಂಡು ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಇದು ನಮ್ಮ ಕಾರ ಅನ್ನೋ ಮಟ್ಟಿಗೆ ಆಗಿಬಿಟ್ಟಿದೆ. ಸೀಟ್ ಕವರೆಲ್ಲ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಗುಡ್ ಕ್ವಾಲಿಟಿ ಲೆದರ್ದು ಸೀಟ್ ಹಾಕ್ಸಿದ್ದಾರೆ. ಬೇಕಾಗಿರಲಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ನಮ್ಗೆ ಈಗಿರೋ ಮನೆ ಪರಿಸ್ಥಿತಿಲಿ, ಅಂದರೆ ದುಡ್ಡಿನ ಪರಿಸ್ಥಿತಿಲಿ ಇದೆಲ್ಲ ಬೇಕಾಗಿಲ್ಲ ಅಂತ ಸ್ವಲ್ಪ ಬೈದೆ ಕೂಡ. ಯಾಕಂದರೆ ದೇವ್ರ ಕಾರ್ಯ ಮಾಡಿ ಈಗ ಸುಧಾರಿಸ್ಕೊಂಡೇ ಇಲ್ಲ. 1.5 ಲಕ್ಷದ ಮೇಲೆ ಖರ್ಚಾಯಿತು. ಈಗ ಮತ್ತೆ ಎಫ್ಸಿಗೆ ಮಿನಿಮಮ್ ಅಂದರೂ 15,000 ಇಡಬೇಕು. ಸರ್ವಿಸ್ 10-15 ಸಾವಿರ ರೂಪಾಯಿಲಿ ಮುಗಿಸ್ಕೊಬರೋದು ಬಿಟ್ಟು ನೀವು 35,000 ಮಾಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೇನಾದರೂ ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ ಬೈತಾ ಇದೆ. ಇದೆಲ್ಲ ಚೆನ್ನಾಗಿದ್ರೇ ಅವರು ಓಕೆ ಮಾಡೋದು. ಎಫ್ಸಿಲಿ ನಿಂಗೆ ಸುಮ್ಮನೆ ಮಾಡಿಬಿಡ್ತಾರ ಅಂತ ಬೈತಾಯಿದ್ರು. ನಿಜ ಇವು ಒಳಗಡೆ ಹಾಕ್ಸಿದ್ದೀವಲ್ಲ ನಾವು ಸೀಟ್ ಕವರು, ಅದಕ್ಕೇ 11,500 ತೊಗೊಂಡಿದ್ದಾರೆ. ಆ ಸೀಟಿಗೆ 8,500, ಸೈಡ್ ಪೌಚಿಗೆ 3,000, ಒಟ್ಟು 12,000. ಟೋಟಲ್ ಬಿಲ್ಲು ಸರ್ವಿಸು 32,000 ಆಯ್ತಂತೆ. ನಂಗೆ ಹೊಟ್ಟೆ ಎಲ್ಲ ಉರಿದೋಯ್ತು. ಯಪ್ಪ ಇಷ್ಟು ಅಂತ ಆಯಿತಾ ಅಂತ. ಹಾಗೆ ಇದ್ರ ಜೊತೆಗೆ ನಿಮಗೊಂದು ಎಗ್ ರೆಸಿಪಿ, ಅಂದರೆ ಎಗ್ ಬುರ್ಜಿನ ನಾನಿಲ್ಲಿ ತೋರಿಸ್ಕೊಡ್ತಿದ್ದೀನಿ. ಅಂದರೆ ನನ್ನದೇ ರೀತಿಯಾದಂತಹ ನಾನು ಹೇಗೆ ಮಾಡ್ತೀನಿ ಅಂತ. ಸಿಂಪಲ್ಲು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಬಾಣಲಿಗೆ ಸ್ವಲ್ಪ 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಎಷ್ಟು ಬೇಕು ನಿಮಗೆ ಅಷ್ಟು ಈರುಳ್ಳಿನ ಹಾಕ್ಕೊಳ್ಳಿ. ಜಾಸ್ತಿ ಒದಗಬೇಕು ಅಂದರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಮೊಟ್ಟೆ ಜಾಸ್ತಿ ಹಾಕ್ಕೊತೀವಿ ಅಂದರೆ ಮೊಟ್ಟೆ ಜಾಸ್ತಿ ಹಾಕ್ಕೊಳ್ಳಿ. ಈರುಳ್ಳಿ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಎಗ್ ಬುರ್ಜಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಈರುಳ್ಳಿನ ಹಾಕಿ ಸ್ವಲ್ಪ ಸಾಲ್ಟ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗಲೇ ಒಬ್ಬೊಬ್ಬರು ಮೊಟ್ಟೆ ಹಾಕಿದ್ಮೇಲೂ ಹಾಕ್ತಾರೆ. ಇವಾಗ ಹಾಕ್ಕೊಂಡ್ರೆ ಈರುಳ್ಳಿ ಸ್ವಲ್ಪ ಸಾಫ್ಟಾಗೂ ಬೇಯುತ್ತೆ ಮತ್ತು ಎಲ್ಲದಕ್ಕೂ ಹೊಂದುತ್ತೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಬೇಕು. ತೀರಾ ಫ್ರೈ ಆಗಬಾರ್ದು ಈರುಳ್ಳಿ. ನೋಡಿ ಈ ಥರ ಒಂದು 30% ಈರುಳ್ಳಿ ಬೆಂದಿದ್ರೆ ಸಾಕು. ಇವಾಗ ಇದಕ್ಕೆ ಒಂದೊಂದೇ ಮೊಟ್ಟೆಗಳನ್ನ ಹಾಕ್ಕೊಳ್ಳೋಣ. ನಾನು ಇದೇ ರೀತಿ ಮಾಡೋದು. ಕೆಲವೊಬ್ಬರು ಕರಿಬೇವಿನ ಸೊಪ್ಪು ಹಾಕಲ್ಲ, ಕೆಲವೊಬ್ಬರು ಸಾಸಿವೆ ಹಾಕಲ್ಲ. ನನಗೆ ಈ ರೀತಿ ಮಾಡಿಕೊಂಡ್ರೇ ಎಗ್ ಬುರ್ಜಿ ಇಷ್ಟ ಆಗೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಅನ್ನದ್ದು ಬೇಳೆ ಸಾಂಬಾರು ಏನಾದರೂ ಮಾಡಿದರೆ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಇಲ್ಲಿ ಒಂದು 6 ಮೊಟ್ಟೆನ ಒಡೆದು ಹಾಕ್ಕೊತಿದ್ದೀನಿ. ಮೊಟ್ಟೆನ ಈ ರೀತಿ ಸ್ಟಾರ್ಟಿಂಗೇ ಇದನ್ನು ಮಾಡಬಾರ್ದು. ಅದು ಫುಲ್ಲು ನುಚ್ಚಂಗಾಗಿ ಸಣ್ಣ ಪೀಸ್ಗಳಾಗ್ಬಿಡುತ್ತೆ, ಬಾಯಿಗೆ ಸಿಗಲ್ಲ. ಹಾಕಿ ನಿಧಾನ ಹುರಿಲಿ. ಸ್ವಲ್ಪ ಒಂದು ಮೊಟ್ಟೆ ಎಲ್ಲ ಸ್ವಲ್ಪ ಹೊಂದ್ಕೊಳ್ಳುತ್ತೆ ಅಂತ ಗೊತ್ತಾದಾಗ ಮೇಲೇ ಹಾಗೆ ಸೌಟ್ ಸಹಾಯದಿಂದ ಮಾಡಿಕೊಂಡ್ರೆ ಬೆಟರು. ಮೊಟ್ಟೆ ಹಾಗೆ ತಿನ್ನಲಿಕ್ಕೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ. ಅದು ಪೂರ್ತಿ ನುಚ್ಚಂಗಾದರೆ ನನಗೂ ಅಷ್ಟು ಇಷ್ಟ ಆಗಲ್ಲ. ಕೆಲವೊಬ್ಬರಿಗೆ ಫುಲ್ಲು ಫೈನ್ ಸಣ್ಣಗಾಗ್ಬಿಟ್ಟಿರುತ್ತೆ. ಇನ್ನೊಂದು ಕೆಲವರಿಗೆ ದಪ್ಪ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದಾದಮೇಲೆ 1ರಿಂದ 1/4 ಟೇಬಲ್ ಸ್ಪೂನಷ್ಟು ಇಲ್ಲೇ ನಾನು ಪೆಪ್ಪರ್ ಪೌಡರ್ನ ಹಾಕೋತಿದ್ದೀನಿ. ಪೆಪ್ಪರ್ನ ಪೌಡ್ರ್ ಹಾಕ್ಕೊಂಡ್ರೇ ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ಸಣ್ಣ ಉರಿ ಮಾಡಿ ಒಂದು 2 to 3 ಮಿನಿಟ್ಸು ಆ ಬೇಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಈಗ ನೋಡಿ ಫುಲ್ಲು ಮೇಲೆ ಬರ್ತಿದೆ. ಈಗ ಒಂದು 90% ಮೊಟ್ಟೆ ಕುಕ್ ಆಗಲಿಕ್ಕೆ ಬಂದಿದೆ. ಫೈನಲ್ ಟಚಪ್ ಆಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬಿಡೋಣ. ಇವಾಗ ಬೇಕಾದ್ರೆ ನೀವು ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬಹುದು. ಒಬ್ಬೊಬ್ಬರು ಸಮ ಪ್ರಮಾಣದಲ್ಲಿ ಟೊಮೆಟೊನೂ ಕೂಡ ನಾನು ಆ್ಯಡ್ ಮಾಡೋದು ನೋಡಿದ್ದೀನಿ, ತಿಂದು ಇದ್ದೀನಿ ಕೂಡ.
ಮೊಟ್ಟೆ 5 ತೊಗೊಂಡ್ರೆ 5 ಟೊಮೊಟೊ ಆ ರೀತಿ ಹಾಕ್ಕೊಳ್ಳೋರು ಇದ್ದಾರೆ. ಬಟ್ ನನಗೆ ಆ ರೀತಿ ಎಲ್ಲ ಇಷ್ಟ ಆಗಲ್ಲ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಸಿಂಪಲಾಗಿದೆ ನೋಡೋದಕ್ಕೆ, ಬಟ್ ಟೇಸ್ಟ್ ಮಾತ್ರ ಅಷ್ಟೇ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿಗೆ ಶನಿವಾರ ಮತ್ತು ಭಾನುವಾರದ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗ್ತಿದ್ರೆ ನನ್ನ ವೀಡಿಯೋಸ್ಗಳು ಲೈಕು, ಶೇರು, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಮೊಟ್ಟೆ ಪಲ್ಯನ ಚಪಾತಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೆ. ಐ ಹೋಪ್ ಸೊ ಯು ಎಂಜಾಯ್ ಇಟ್ ಮೈ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿ ದಿ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್. ಬಾಯ್.